ಮಾದರಿ ಮಹಾದೇವಪುರದ ಮಹಾಯಾಗ ಹಳ್ಳಿಯಿಂದ ಜಾಗತಿಕ ಮಟ್ಟಕ್ಕೆ ಬೆಳೆದ ಕ್ಷೇತ್ರದ ಯಶೋಗಾಥೆ. ಯಥಾ ರಾಜ ತಥಾ ಪ್ರಜಾ ಎಂಬ ನಾಣ್ಣುಡಿಯಂತೆ ದೂರದೃಷ್ಟಿಯ ನಾಯಕತ್ವ ಇದ್ರೆ ಒಂದು ಕ್ಷೇತ್ರವನ್ನ ಯಾವ ಸ್ತರಕ್ಕೆ ತೆಗೆದುಕೊಂಡು ಹೋಗಬಹುದು ಎನ್ನುವುದಕ್ಕೆ ಮಹಾದೇವಪುರದ ಮಹಾನಾಯಕ ಅರವಿಂದ್ ಲಿಂಬಾವಳಿ ಅವರು ಸ್ಪಷ್ಟ ಉದಾಹರಣೆ. ಶಾಸಕರಾಗಿ 1.5 ದಶಕಗಳ ಕಾಲ ಕ್ಷೇತ್ರದ ಸೇವೆ ಮಾಡಿ ಹಳ್ಳಿಗಾಡಿನಂತಿದ್ದ ಮಹಾದೇವಪುರ ಕ್ಷೇತ್ರವನ್ನ ದೇಶ ವಿದೇಶಗಳ ನಾಯಕರು ಹಾಗೂ ದೆಹಲಿಯ ನಾಯಕರು ಕೂಡ ತಿರುಗಿ ನೋಡುವಂತಹ ಮಾಡೆಲ್ ಕ್ಷೇತ್ರವನ್ನಾಗಿಸಿರುವುದು ಈಗ ಐತಿಹಾಸಿಕ ಸಾಧನೆಯಾಗಿ ಹೊರಹೊಮ್ಮಿದೆ. ರಾಜ್ಯದ ಆರ್ಥಿಕ ಶಕ್ತಿ ಕೇಂದ್ರ ಮಹಾದೇವಪುರ. ರಾಜ್ಯದ 50% ತೆರಿಗೆ ಸಂಗ್ರಹ ಬೆಂಗಳೂರಿನಿಂದಲೇ ಆಗ್ತಾ ಇದ್ದು, ಇದರಿಂದ ಅತ್ಯಂತ ಹೆಚ್ಚಿನ ಆದಾಯ ಮತ್ತು ತೆರಿಗೆ ಸಂಗ್ರಹ ಮಹಾದೇವಪುರ ಕ್ಷೇತ್ರದಿಂದಲೇ ಆಗ್ತಾ ಇದೆ. ಇಡೀ ಜಗತ್ತು ಬೆಂಗಳೂರಿನ ಭವಿಷ್ಯದತ್ತ ನೋಡ್ತಾ ಇರುವಾಗ ರಾಜಧಾನಿಯ ಬಹುಪಾಲು ಟೆಕ್ ಕಾಂಪ್ಲೆಕ್ಸ್ ಹಾಗೂ ಸಾಫ್ಟ್ವೇರ್ ಕಂಪನಿಗಳು ಬೆಳೆದಿರುವುದು ಇದೇ ಮಹಾದೇವಪುರದಲ್ಲಿ. ಕಳೆದ 15-16 ವರ್ಷಗಳ ಹಿಂದೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ರಸ್ತೆ, ನೀರು, ಕಸದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಹಳ್ಳಿಗಾಡಿನ ವಾತಾವರಣವನ್ನ ಬದಲಿಸಿ ಜಾಗತಿಕ ಕಂಪನಿಗಳ ಅಗ್ರಗಣ್ಯ ಕೇಂದ್ರವನ್ನಾಗಿ ಪರಿವರ್ತಿಸಿದ ಶ್ರೇಯಸ್ಸು ಅರವಿಂದ್ ಲಿಂಬಾವಳಿ ಅವರಿಗೆ ಸಲ್ಲುತ್ತೆ. ಬೃಹತ್ ಮೂಲಸೌಕರ್ಯ ಹಾಗೂ ರಸ್ತೆಗಳ ಜಾಲ. ಕ್ಷೇತ್ರದಲ್ಲಿ ಕುಸಿತಾ ಇದ್ದ ಮೂಲಸೌಕರ್ಯಕ್ಕೆ ಕ್ರಾಂತಿಕಾರಿ ಕಾಯಕಲ್ಪ ನೀಡಲಾಗಿದ್ದು, ಸಂಚಾರ ದಟ್ಟಣೆ ನಿವಾರಣೆಗೆ ಹಲವು ಯೋಜನೆಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ. ಸುಮಾರು 94.85 ಕಿಲೋಮೀಟರ್ ಅಸ್ಫಾಲ್ಟಿಂಗ್ ರಸ್ತೆಗಳ ನಿರ್ಮಾಣ, ಸುಮಾರು 71.95 ಕಿಲೋಮೀಟರ್ ವೈಟ್ ಟಾಪಿಂಗ್ ಕಾಮಗಾರಿಗಳು, ಸುಮಾರು 27.10 ಕಿಲೋಮೀಟರ್ ಆರ್ಸಿಸಿ ರಸ್ತೆಗಳು ಹಾಗೂ 22.43 ಕಿಲೋಮೀಟರ್ ಸಂಪರ್ಕ ರಸ್ತೆಗಳ ಅಭಿವೃದ್ಧಿ. ಬಸ್ಗಳ ಸಂಚಾರ ಹೆಚ್ಚಳ, ಸುಸಜ್ಜಿತ ಬಸ್ ನಿಲ್ದಾಣಗಳು, ಆಟೋ ನಿಲ್ದಾಣ ಹಾಗೂ ಎಲೆಕ್ಟ್ರಿಕ್ ಆಟೋಗಳಿಗೆ ಚಾರ್ಜಿಂಗ್ ವ್ಯವಸ್ಥೆ, ರಾಜಕಾಲುವೆ ಮತ್ತು ಜಲ ನಿರ್ವಹಣೆ. ಒಟ್ಟು 119 ಕಿಲೋಮೀಟರ್ ಮಳೆ ನೀರು ಕಾಲುವೆಗಳಲ್ಲಿ 288.08 ಕಿಲೋಮೀಟರ್ ರಾಜಕಾಲುವೆ ಕಾಮಗಾರಿ ಪೂರ್ಣಗೊಂಡಿದೆ. ಉಳಿದ 34 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದ್ದು 57.4 ಕಿಲೋಮೀಟರ್ ಕಾಲುವೆಯನ್ನ ಶೀಘ್ರವೇ ಕೈಗೆತ್ತಿಕೊಳ್ಳಲಾಗುವುದು. ಮಳೆ ನೀರು ಸಂಗ್ರಹದ ಮೂಲಕ ಕ್ಷೇತ್ರದ 52 ಕೆರೆಗಳನ್ನ ತುಂಬಿಸಲಾಗಿದ್ದು, ಸಂಪೂರ್ಣ ಕ್ಷೇತ್ರಕ್ಕೆ ಕಾವೇರಿ ನೀರು ಪೂರೈಕೆ ಸಂಪರ್ಕ ಕಲ್ಪಿಸಲಾಗಿದೆ. ತ್ಯಾಜ್ಯ ನೀರನ್ನ ವೈಜ್ಞಾನಿಕವಾಗಿ ಶುದ್ಧೀಕರಿಸಲು 2500 ಕ್ಯೂಸೆಕ್ಸ್ ಸಾಮರ್ಥ್ಯದ ಜೈವಿಕ ಉದ್ಯಾನಗಳನ್ನ ಸ್ಥಾಪಿಸಲಾಗಿದೆ. ಹಸಿರುಕರಣ ಮತ್ತು ಕೆರೆಗಳ ಪುನಶ್ಚೇತನ. ರಿಯಲ್ ಎಸ್ಟೇಟ್ ಬೆಳೆದಂತೆ ಮರೆಯಾಗ್ತಾ ಇದ್ದ ಹಸಿರು ವಲಯವನ್ನ ಉಳಿಸಲು ಅರವಿಂದ ಲಿಂಬಾವಳಿಯವರು ವಿಶೇಷ ಹಸಿರೀಕರಣ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಕನ್ನಮಂಗಲದಲ್ಲಿ ಅಟಲ್ ಬಿಹಾರಿ ಬೊಟಾನಿಕಲ್ ಗಾರ್ಡನ್ ನಿರ್ಮಾಣ ಮಾಡಿದ್ದಾರೆ. ಕಾಡುಗೋಡಿಯಲ್ಲಿ ಬಿಎಂಆರ್ಸಿಎಲ್ ಸಹಯೋಗದೊಂದಿಗೆ ಟ್ರೀ ಪಾರ್ಕ್ ಸ್ಥಾಪನೆ. ಕಣ್ಣೂರಿನ ಕನಕಶ್ರೀ ಬಡಾವಣೆ, ಬೊಮ್ಮನಹಳ್ಳಿ, ಹಿರೇಂದಹಳ್ಳಿ 2 ಉದ್ಯಾನವನ, ಬಿಳಿಚಿವಾರೆ, ಮುನ್ನೆಕೋಳಾಲ ಹಾಗೂ ಗಂಜೂರಿನಲ್ಲಿ ನೂತನ ಉದ್ಯಾನವನಗಳನ್ನು ಸ್ಥಾಪಿಸಿದ್ದಾರೆ. ಕ್ಷೇತ್ರದ 39 ಕೆರೆಗಳನ್ನು ಉಳಿಸಲು ನೂತನ ಸ್ಪರ್ಶ ನೀಡಲಾಗಿದ್ದು, ಜಲ ಮೂಲಗಳ ಹೆಚ್ಚಳಕ್ಕಾಗಿ 10 ಕೃತಕ ಕೆರೆಗಳನ್ನು ನಿರ್ಮಿಸಲಾಗಿದೆ. ಕೆರೆ ಸಂರಕ್ಷಣೆಗೆ ಸ್ವಯಂ ಸೇವಕರ ತಂಡವನ್ನು ರಚಿಸಲಾಗಿದೆ. ಡಿಜಿಟಲ್ ಆಡಳಿತ ಹಾಗೂ ನಾವೀನ್ಯತೆಗಳು. ಪ್ರತ್ಯೇಕ ಮೊಬೈಲ್ ಆಪ್. ಐಟಿ ಉದ್ಯೋಗಿಗಳು ಹಾಗೂ ನಾಗರಿಕರು ರಸ್ತೆ, ನೀರು ಮತ್ತಿತರ ಮೂಲಸೌಕರ್ಯ ದೂರುಗಳನ್ನು ಸಲ್ಲಿಸಿ ಪರಿಹಾರ ಪಡೆಯಲು ದೇಶದಲ್ಲೇ ಮೊದಲ ಬಾರಿಗೆ ಕ್ಷೇತ್ರಕ್ಕಾಗಿಯೇ ಪ್ರತ್ಯೇಕ ಆಪ್ ರೂಪಿಸಲಾಗಿದೆ. ಇನ್ನು ಸಂಚಾರ ನಿಯಂತ್ರಣ, ಘನತ್ಯಾಜ್ಯ ನಿರ್ವಹಣೆ, ರಸ್ತೆ ದುರಸ್ತಿ ಹಾಗೂ ಕೆರೆಗಳ ಸಂರಕ್ಷಣೆಗೆ ತಜ್ಞರು, ಸಾರ್ವಜನಿಕರು ಮತ್ತು ಶಾಸಕರನ್ನು ಒಳಗೊಂಡ ಟಾಸ್ಕ್ ಫೋರ್ಸ್ ಕಾರ್ಯಾಚರಣೆ ಮಾಡ್ತಾ ಇದೆ. ತಮ್ಮ ಅಧಿಕಾರಾವಧಿಯ ಪ್ರತಿ ಕಾರ್ಯದ ವಿವರವನ್ನ ಪಾರದರ್ಶಕವಾಗಿ ಸಾರ್ವಜನಿಕರ ಮುಂದಿಡಲು ವಾರ್ಷಿಕ ರಿಪೋರ್ಟ್ ಕಾರ್ಡ್ ಬಿಡುಗಡೆ ಮಾಡುವ ವಿಶಿಷ್ಟ ಸಂಪ್ರದಾಯ ತರಲಾಗಿದೆ. ಇನ್ನು ಮಹಾದೇವಪುರ ಎಂದರೆ ಕೇವಲ ಐಟಿ-ಬಿಟಿ ಮಾತ್ರವಲ್ಲದೆ ಗ್ರಾಮೀಣ ಭಾಗಗಳನ್ನ ಒಳಗೊಂಡಿದ್ದು, ಸಾವಿರಾರು ಹಳ್ಳಿಗಳಲ್ಲಿ ಸುಸಜ್ಜಿತ ರಸ್ತೆಗಳು ಹಾಗೂ ಎಲ್ಇಡಿ ಬೀದಿ ದೀಪಗಳ ಅಳವಡಿಸಲಾಗಿದೆ. ಇದರ ಜೊತೆಗೆ ಸರ್ಕಾರಿ ಶಾಲೆ, ಕಾಲೇಜುಗಳ ಅಭಿವೃದ್ಧಿ ಹಾಗೂ ಡಿಜಿಟಲ್ ಗ್ರಂಥಾಲಯಗಳ ಸ್ಥಾಪನೆ, ಯುವಕರಿಗೆ ಉಚಿತ ಕೌಶಲ್ಯಾಭಿವೃದ್ಧಿ ತರಬೇತಿ, ಸಾರ್ವಜನಿಕ ಆರೋಗ್ಯ ಸೇವೆಗಳಿಗೆ ಆದ್ಯತೆ ಹಾಗೂ ಉಚಿತ ವೈದ್ಯಕೀಯ ಚಿಕಿತ್ಸೆಗಳು, ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಮುಜರಾಯಿ ಅನುದಾನ
ಮೈದಾನ ಮತ್ತು ಲಿಂಬಾವಳಿ ಸಭಾಂಗಣ ನಿರ್ಮಾಣ ಮಾಡಲಾಗಿದೆ. ಪ್ರತಿಯೊಂದು ಚುನಾವಣೆಯಲ್ಲೂ ತಮ್ಮ ಜನಪ್ರಿಯತೆ ಹಾಗೂ ಮತಗಳ ಲೀಡ್ ಹೆಚ್ಚಿಸಿಕೊಳ್ತಾ ಬಂದಿರುವ ಅರವಿಂದ ಲಿಂಬಾವಳಿಯವರು ಮಹದೇವಪುರವನ್ನ ಬಿಜೆಪಿ ಬಲವರ್ಧನೆಯ ಕೋಟೆಯನ್ನಾಗಿ ಮಾಡಿದಲ್ಲದೆ ಇಡೀ ರಾಜ್ಯಕ್ಕೆ ಮಾದರಿ ಶಾಸಕರಾಗಿ ಹೊರಹೊಮ್ಮಿದ್ದಾರೆ.